ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ಮೇಷರಾಶಿ. ಮೇಷರಾಶಿಯವರು ಕಟ್ಟಡದ ನಿರ್ಮಾಣ, ಭೂ ಸಂಬಂಧವಾದಂತಹ ವಿಚಾರ, ಭೂಮಿಯನ್ನು ಖರೀದಿ ಮಾಡಬೇಕು ಅನ್ನುವಂತಹ ವಿಚಾರ, ಇವುಗಳನ್ನು ಕುರಿತು ಚರ್ಚೆ ಮಾಡ್ಬೋದು. ಎಲ್ಲದಕ್ಕೂ ಆಷಾಢ ಮಾಸ ಅನ್ನುವಂಥದ್ದು ಅಡ್ಡಿ ಬರುತ್ತೆ ಅಂತ ಹೇಳಿ ಕೆಲವರಿಗೆ ಅನಿಸುತ್ತೆ. ಶೂನ್ಯ ಮಾಸ ಕಳೆದ ನಂತರದಲ್ಲಿ ನಿಮ್ಮ ವ್ಯವಹಾರಗಳಿಗೆ ಒಂದಷ್ಟು ಅನುಕೂಲವಾಗ್ತಕ್ಕಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ. ಆದರೆ ಕೆಲವರು ಇದನ್ನು ಗಮನಿಸದಲೇ ಎಲ್ಲಿ ಕೈ ತಪ್ಪು ಹೋಗಿಬಿಡುತ್ತೋ ಅನ್ನುವಂತಹ ಉದ್ದೇಶದಿಂದ ಈಗಲೂ ಕೂಡ ವ್ಯವಹಾರವನ್ನು ನಡೆಸ್ತಕ್ಕಂಥವ್ರು ಇದ್ದಾರೆ. ಅದು ಅವರವರ ನಂಬಿಕೆ ಅನ್ನುವಂಥದ್ದು. ಖಾಸಗಿ ಕ್ಷೇತ್ರದಲ್ಲಿ ಉದ್ಯೋಗವನ್ನು ಮಾಡ್ತಾ ಇರ್ತಕ್ಕಂಥವ್ರಿಗೆ ತುಂಬ ಅನುಕೂಲದ ಒಂದು ವಾತಾವರಣ ಇದೆ ಅನ್ನುವಂಥದ್ದು. ವಿದೇಶದಲ್ಲಿನ ಮಕ್ಕಳಿಗೆ ಒಂದಷ್ಟು ಸಹಾಯ ಮಾಡೋದಕ್ಕೆ ಅನುಕೂಲವಾಗುವಂಥದ್ದು. ವಿದೇಶದಲ್ಲಿ ಮಕ್ಕಳೇನಾದರೂ ಓದ್ತಾ ಇದ್ದರೆ ಅಥವಾ ಅಲ್ಲಿ ಇದ್ದರೆ ಅವರಿಗೆ ಅವರ ಅನುಕೂಲಕ್ಕೆ ಏನು ಒಂದಷ್ಟು ಸಹಾಯ ಬೇಕೋ ಅದನ್ನು ಮಾಡುವಂತಹ ಕೆಲಸವೂ ಕೂಡ ಆಗುತ್ತೆ ಅಂತ ಅರ್ಥ. ಮಾಡುವಂತಹ ಕೆಲಸಗಳಿಗೆ ಒಂದಷ್ಟು ಪ್ರಗತಿ ಕಾಣ್ತಾ ಇಲ್ವೇನೋ, ಇದರಿಂದ ನಮ್ಮ ಅಭ್ಯುದಯ ಕುಂಠಿತವಾಗುತ್ತೇನೋ ಅನ್ನುವಂತಹ ಒಂದು ಭಾವನೆ ಮನಸ್ಸಿಗೆ ಬಂದು ಆ ಕೆಲಸಕ್ಕೆ ಏನೋ ಅಡ್ಡಿಯಾಗ್ತಾ ಇದೆ ಅನ್ನುವಂತಹ ಆಲೋಚನೆಗಳು ಬರಬಹುದು. ಹಣ ಇದ್ದರೂ ಕೂಡ ಖರ್ಚು ಮಾಡದಲೇ ಒಂದಷ್ಟು ಕೆಲಸಗಳು ಹಾಗೆ ನಿಂತು ಹೋಗ್ಬೋದು, ಅಥವಾ ನಡೀತಾ ಇದ್ದಂತಹ ಕೆಲಸಗಳು ನಿಂತು ಹೋಗುವುದರ ಜೊತೆಗೆ ಯಾವ ಕೆಲಸಗಳು ಆರಂಭವಾಗಬೇಕಾಗಿತ್ತೋ ಆ ಕೆಲಸಗಳು ಪುನರಾರಂಭ ಆಗದಲೇ ಹಾಗೆ ಉಳ್ಕೊಳ್ಬಹುದು ಅನ್ನುವಂಥದ್ದು ಇರುತ್ತೆ. ಸರ್ಕಾರದಿಂದ ಹಣದ ಸಹಾಯವಾಗಬೇಕಾದಂತಹದ್ದೇನಾದರೂ ಇದ್ದರೆ ಕಾನೂನಾತ್ಮಕವಾದಂತಹ ಹೋರಾಟಕ್ಕೆ ಜಯ ಸಿಕ್ಕಿ ಅದು ಅನುಕೂಲವಾಗುತ್ತೆ ಅನ್ನುವಂಥದ್ದು ಸ್ಪಷ್ಟವಾಗುತ್ತೆ. ಕುಬೇರ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ, ನಮಸ್ತೇಸ್ತು ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ ಶಂಖ ಚಕ್ರ ಗದಾಹಸ್ತೆ ಮಹಾಲಕ್ಷ್ಮಿ ನಮೋಸ್ತುತೆ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡಿ ಶುಭವಾಗಿ. ವೃಷಭ ರಾಶಿ. ಬೇರೆಯವರಿಂದ ಏನನ್ನೂ ಕೂಡ ನಿರೀಕ್ಷೆ ಮಾಡಬೇಡಿ. ನನಗೇನೋ ಸಮಸ್ಯೆ ಇದೆ, ನನಗೇನೋ ಕಷ್ಟ ಇದೆ, ನನ್ನ ಸ್ನೇಹಿತರು, ನನ್ನ ಬಂಧುಗಳು, ನನ್ನ ಆತ್ಮೀಯರು ಸಹಾಯ ಮಾಡ್ತಾರೆ ಅನ್ನುವಂತಹ ನಿರೀಕ್ಷೆಯಲ್ಲಿ ಇದ್ದರೆ ಅದು ಹುಸಿಯಾಗತ್ತೆ. ನಿಮ್ಮ ನಿರೀಕ್ಷೆ ಸುಳ್ಳಾಗತ್ತೆ, ತಪ್ಪಾಗತ್ತೆ. ಆಮೇಲೆ ಬೇಸರವನ್ನು ಮಾಡ್ಕೊಳ್ತೀರಿ ಎನ್ನುವಂಥದ್ದು. ನೀವು ಯಾವ ವಿಷಯದಲ್ಲಿ ದುರ್ಬಲರಾಗಿದ್ದೀರೋ ಅಂತಹ ವಿಷಯದಲ್ಲಿ ರಾಜಿಯನ್ನು ಮಾಡಿಕೊಳ್ಬೇಕು. ನಿಮ್ಮ ದೌರ್ಬಲ್ಯವನ್ನು ನೀವು ಸರಿಯಾಗಿ ತಿಳ್ಕೊಂಡು ಆ ವಿಷಯದಲ್ಲಿ ವಾದ ಚರ್ಚೆ ಮಾಡೋದಕ್ಕಿಂತಲೂ ಹೆಚ್ಚಾಗಿ, ಸ್ಪರ್ಧೆ ಮಾಡೋದಕ್ಕಿಂತಲೂ ಹೆಚ್ಚಾಗಿ ನೀವು ರಾಜಿಯನ್ನು ಮಾಡಿಕೊಂಡ್ರೆ ಅದು ನಿಮಗೆ ಕ್ಷೇಮ ಅನ್ನುವಂಥದ್ದು. ನಿಮಗೆ ಈ ದಿವಸ ಲಕ್ಷ್ಮೀ ಪ್ರಾಪ್ತಿ ಎನ್ನುವಂಥದ್ದಿದೆ. ಕೋಪ, ಉತ್ಸಾಹ ಈ ಎರಡೂ ಕೂಡ ಅತಿಯಾಗಿ ಬೇಡ. ಅತಿಯಾದಂತಹ ಕೋಪವಾಗಲಿ ಅತ್ಯುತ್ಸಾಹವಾಗಲಿ ಎರಡೂ ಒಳ್ಳೆಯದಲ್ಲ. ಯಾವುದೂ ಕೂಡ ಅದರಿಂದ ಅನುಕೂಲಕ್ಕಿಂತ ಅನನುಕೂಲವೇ ಹೆಚ್ಚಾದ್ದರಿಂದ ಎಷ್ಟು ಬೇಕೋ ಅಷ್ಟು ಅದನ್ನು ಬಳಸ್ಕೊಳ್ತಕ್ಕಂಥದ್ದಿರಬೇಕು. ಕೋಪವೂ ಅಷ್ಟೇ ಮನುಷ್ಯನ ಸಹಜ ಸ್ವಭಾವವಾಗಿರೋದ್ರಿಂದ ಅದನ್ನು ಪೂರ್ಣ ಬಿಟ್ಟರೆ ಒಳ್ಳೆಯದು ಅಂತ ಹೇಳ್ತೀವಿ. ಆದರೆ ಸ್ವಭಾವವಾಗಿರೋದ್ರಿಂದ ಪೂರ್ಣ ಬಿಡೋದಕ್ಕಾಗೋದಿಲ್ಲ. ಅದರ ಪ್ರಮಾಣ ಕಡಿಮೆ ಇದ್ದಾಗ ಆಗುವಂತಹ ಅನಾಹುತಗಳು ಕಡಿಮೆ ಆಗುತ್ತೆ ಅನ್ನುವಂಥದ್ದು. ನಿಮಗೆ ಬರಬೇಕಾಗಿದ್ದಂತಹ ಹಣಕ್ಕೆ ಅಡ್ಡಿಯಾಗುವಂತಹ ಸಾಧ್ಯತೆಗಳು ಹೆಚ್ಚಾಗಿದೆ. ತಾಂತ್ರಿಕ ಶಿಕ್ಷಣ ವರ್ಗದವರಿಗೆ, ಅಂದರೆ ಇಂಜಿನಿಯರಿಂಗ್ ಅಥವಾ ಟೆಕ್ನಿಕಲ್ ಆಗಿ ಏನಾದ್ರು ಮಾಡ್ತಾ ಇರ್ತಕ್ಕಂಥವ್ರಿಗೆ ಸ್ವಲ್ಪ ತೊಂದರೆ ಅಂತಕ್ಕಂಥದ್ದಿದೆ. ಗಣಪತಿಗೆ ವಿಶೇಷವಾಗಿ ಪ್ರಾರ್ಥನೆಯನ್ನು ಸಲ್ಲಿಸಿ ಶುಭವಾಗಿ. ಮಿಥುನ ರಾಶಿ. ವ್ಯವಹಾರದ ಯಾವುದೋ ಒಂದು ದೊಡ್ಡ ಕಾರ್ಯಕ್ಕೆ ಚಾಲನೆ ಸಿಕ್ಕುವಂತಹ ಸೂಚನೆಗಳಿದೆ. ಮನೆ ಮತ್ತು ಸಾಮಾಜಿಕ ವಿಚಾರ, ವ್ಯವಹಾರಗಳು, ವ್ಯಾಪಾರ ಇತ್ಯಾದಿಗಳೆಲ್ಲವೂ ಕೂಡ ಉತ್ತಮವಾಗಿ ನಡೆಯುವಂಥದ್ದಿರುತ್ತೆ. ರಾಜಕೀಯ ವಿಚಾರಕ್ಕೆ, ರಾಜಕಾರಣಿಗಳಿಗೆ, ರಾಜಕೀಯದಲ್ಲಿ ಹೊಸದಾಗಿ ಪ್ರವೇಶವನ್ನು ಮಾಡಬೇಕು ಅನ್ನುವಂತಹ ಆಸಕ್ತಿ ಇರುವಂಥವ್ರಿಗೆ ಬಹಳ ಉತ್ತಮವಾದಂತಹ ದಿವಸ ಇದಾಗಿರುತ್ತೆ. ಅತಿಯಾದಂತಹ ಶಿಸ್ತನ್ನು ತೋರಿಸೋದಕ್ಕೆ ಹೋಗಬೇಡಿ. ಹಾಗಂತ ಅಶಿಸ್ತು ಅನ್ನುವಂತಹ ಪ್ರಶ್ನೆ ಅಲ್ಲ. ಯಾವುದೂ ಅತಿಯಾದರೆ ಒಳ್ಳೆಯದಲ್ಲ, ಚೆನ್ನಾಗಿರೋದಿಲ್ಲ ಅಂತ ಅರ್ಥ. ನಿಮಗೆ ಅದು ಸರಿ ಅಂತ ಅನ್ನಿಸಬಹುದು, ಆದರೆ ಅದನ್ನು ಎದುರುಗಡೆ ಇರುವಂಥವ್ರು ಸಹಿಸ್ಕೊಳ್ಬೇಕಲ್ಲ ಅನ್ನುವಂಥದ್ದು ಪ್ರಶ್ನೆಯಾಗುತ್ತೆ. ಸರಿಯಾದಂತಹ ತಿಳುವಳಿಕೆ ಇಲ್ಲದಲೇ ಕೆಲವು ವಿಚಾರಗಳಲ್ಲಿ ಅಪಹಾಸ್ಯಕ್ಕೊಳಗಾಗ್ತೀರಿ. ಆದ್ದರಿಂದ ಯಾವ ವಿಷಯ ನಿಮಗೆ ಸರಿಯಾಗಿ ಸ್ಪಷ್ಟವಾಗಿ ಗೊತ್ತಿಲ್ವೋ ಆ ವಿಷಯದ ಬಗ್ಗೆ ಮಾತಾಡೋದಕ್ಕಿಂತ ಸುಮ್ಮನಿರ್ತಕ್ಕಂಥದ್ದು ಒಳ್ಳೆಯದು. ಮಾಹಿತಿ ಕೊರತೆ ಇದ್ದಾಗ
ಇಲ್ಲದೇ ಇರತಕ್ಕಂತಹ ಹೇಳಿಕೆಗಳನ್ನು ನೀಡಬೇಕಾಗತ್ತೆ. ಅದು ಅಪ್ರಬುದ್ಧರು ಅಂತ ಹೇಳಿ ಕರೆಸ್ಕೊಳ್ಳುವಂತಹ ಪರಿಸ್ಥಿತಿ ಬರುತ್ತೆ. ಅದು ಆಗಬಾರದು ಅಂತ ಹೇಳಿ ಈ ಸೂಚನೆ. ಸುಬ್ರಹ್ಮಣ್ಯ ಸ್ವಾಮಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ. ಕರ್ಕಾಟಕ ರಾಶಿ, ಮನೆಯಲ್ಲಾಗಲಿ ಸಮಾಜದಲ್ಲಾಗಲಿ ನಿಮ್ಮ ಆಸೆಗಳನ್ನು ಬಹಳ ವಿಶೇಷವಾಗಿ ವ್ಯಕ್ತಪಡಿಸೋದಕ್ಕೆ ಹೋಗಬೇಡಿ. ಅದು ಈಡೇರೋದಿಲ್ಲ. ಹಾಗಾಗಿ ಯಾವಾಗ ಅದು ಈಡೇರೋದಿಲ್ಲ ಅಂತ ಹೇಳಿ ನಿಮಗೆ ಗೊತ್ತಾಗುತ್ತೋ ನೀವು ತಟಸ್ಥ ನೀತಿಯನ್ನು ಅನುಸರಿಸ್ತಕ್ಕಂಥದ್ದು ಒಳ್ಳೆಯದು. ಅದಿಲ್ಲ ಜಗಜ್ಜಾಹೀರವಾಗಿ ಎಲ್ಲರ ಎದುರುಗಡೆನೂ ಹೇಳಿಬಿಡ್ತೀನಿ, ನಾನು ಹೇಳ್ಕೊಳ್ತೀನಿ, ನನ್ನ ಸ್ವಭಾವವೇ ಹೀಗೆ ಅಂತಂದರೆ ಅವಮಾನ ಆಗ್ತಕ್ಕಂಥದ್ದು ನಿಮಗೆ. ಅದನ್ನು ಕೂಡ ನೀವೇ ಅನುಭವಿಸಬೇಕಾಗತ್ತೆ ಅಂತ ಅರ್ಥ. ವಾಹನ ಚಾಲನೆ, ವಾಹನದಲ್ಲಿ ಪ್ರಯಾಣ ಮಾಡ್ತಕ್ಕಂಥದ್ದು ಈ ದಿವಸದ ಮಟ್ಟಿಗೆ ಅಪಾಯಕಾರಿ ಅಂತ ಹೇಳಿ ಸೂಚನೆ ಇದೆ. ತುಂಬ ಅನಿವಾರ್ಯ, ಪ್ರತಿನಿತ್ಯ ಓಡಾಡಲೇಬೇಕಾದಂತಹ ವಿಚಾರ ಅಂತಾದಾಗ ನೀವು ಹೋಗಿ. ಮೋಜು ಮಸ್ತಿಗೋಸ್ಕರವಾಗಿ ವಾಹನದಲ್ಲಿ ನಾವು ಹೋಗ್ತೀವಿ, ಅದರಲ್ಲಿ ಇನ್ನೇನೋ ಸಂತೋಷ ಪಡ್ತೀವಿ ಅಂತ ಹೇಳಿ ಅಂದುಕೊಂಡ್ರೆ ಅಂಥವರಿಗೆ ದೊಡ್ಡ ಮಟ್ಟದ ತೊಂದರೆ ಆಗುತ್ತೆ ಅಂತ ಅರ್ಥ. ಮನೆಯಲ್ಲಿ ನಿಮ್ಮಿಂದ ಒಂದಷ್ಟು ನಿರೀಕ್ಷೆಗಳು ಹೆಚ್ಚಾಗ್ಬೋದು. ನೀವೇನೋ ಒಂದು ಮಾಡ್ತೀರಿ ಅನ್ನುವಂತಹದ್ದು ಎಲ್ಲರಿಗೂ ಕೂಡ ನಿಮ್ಮ ಬಗ್ಗೆ ಅಭಿಪ್ರಾಯಗಳು ಇರುತ್ತೆ ಅಂತ ಅರ್ಥ. ಅದನ್ನು ಹುಸಿ ಮಾಡಬೇಡಿ. ಪ್ರೇಮಿಗಳಿಗೆ ತುಂಬ ತೊಂದರೆಯಾಗ್ತಕ್ಕಂತಹ ದಿವಸ. ಈ ದಿವಸ ಹೊಸ ಕೆಲಸವನ್ನು ಯಾವುದನ್ನು ಆರಂಭ ಮಾಡಬೇಡಿ. ನೀವು ಸ್ವಲ್ಪ ಆತಂಕದಲ್ಲೇ ಇರತಕ್ಕಂತಹ ದಿವಸವಾಗತ್ತೆ. ವನದುರ್ಗಾ ಪ್ರಾರ್ಥನೆಯನ್ನು ಮಾಡಿ. ಆ ದುರ್ಗಾ ಪರಮೇಶ್ವರಿ ನಿಮಗೆ ಎಲ್ಲ ರೀತಿಯಿಂದಲೂ ಕೂಡ ರಕ್ಷಣೆಯನ್ನು ನೀಡಲಿ. ಶುಭವಾಗಿ.